ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾವೀಗ ಮನೆಯಲ್ಲೇ ಮಾಡೋ ಥರ ಮತ್ತು ಎಗ್ ರೈಸ್ ಥರ ನಾವು ಮಾಡ್ತಾಯಿದ್ದೀವಿ. 4-5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿವಿ. ಎಣ್ಣೆ ಜಾಸ್ತಿ ಇರಬೇಕು, ಜೀರಿಗೆ ಜಾಸ್ತಿ ಹಾಕ್ತೀವಿ. ಆಚೆ ಮಾಡೋದಕ್ಕಿಂತ ಮನೇಲಿ ಮಾಡೋದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕರಿಬೇವು ಹಾಕಿದ್ದೀವಿ. ಈಗ ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಒಂದು 4-5 ತಗೊಂಡಿದ್ದೀವಿ ನಾವು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ ನೀವು. ಇದಕ್ಕೆ ನೋಡಿ, ಎಣ್ಣೆ ಜಾಸ್ತಿ ಇರಬೇಕು. ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟ್ ಬರ್ತಿದೆ. ಈಗ ಈರುಳ್ಳಿ ಫ್ರೈ ಆಗ್ತಾಯಿದೆ. 2 ನಿಮಿಷ ನೆಟ್ಟಿಗೆ ಕಲರ್ ಬಂದ್ಬಿಟ್ಟು ಸ್ವಲ್ಪ ಅದು. ಈರುಳ್ಳಿ ಫ್ರೈ ಆಗಿದೆ. ಒಂದು 3-4 ಟೊಮೆಟೊ ಹಾಕ್ತೀವಿ ನಾವು. ಆಚೆ ಹೋಟ್ಲಲ್ಲಿ ಥರ ಟೊಮೆಟೊ ಏನೂ ಹಾಕಲ್ಲ ಅವರು. ನಾವು ಮನೆಯಲ್ಲೇ ನಮಗೆ ಹೆಂಗೆ ಬೇಕು ಆ ಥರ ಮಾಡ್ಕೊಂಡು ತಿನ್ಬೋದು. ಆಚೆ ಮಾಡೋದ್ರಲ್ಲಿ ವಿನಿಗಲ್ಲು ಮತ್ತು ಸೋಯಾ ಸಾಸು, ಈ ಟೊಮೆಟೊ ಸಾಸ್ ಎಲ್ಲ ಹಾಕ್ತಾರೆ. ಇದೇನು ಬೇಡ, ಇದು ನಾವು ಮನೇಲೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿ ಬರುತ್ತೆ, ಟೇಸ್ಟಿ ಇರುತ್ತೆ. ಕಲರ್ ಫುಡ್ಡು ಅದೆಲ್ಲ ಹಾಕ್ತಾರೆ ಆಚೆ ಮಾಡೋದು. ಅದು ಇದೀಗ ಟೊಮೆಟೊ ಫ್ರೈ ಆಗಿದೆ. ಈಗ ಮತ್ತೆ ಹಾಕ್ತಾಯಿದ್ದೀವಿ ನಾವು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೇಡ್ರಿ ನೀವು. ಜಾಸ್ತಿ ಜನ ಇದ್ರೆ ಜಾಸ್ತಿ ಹಾಕ್ಯಾಡ್ರಿ, ಕಡಿಮೆ ಇದ್ರೆ ಕಡಿಮೆ ಹಾಕ್ಯಾಡ್ರಿ. ಇದೊಂದು 5 ನಿಮಿಷ ಇದೆ ಫ್ರೈ ಹಾಕ್ಬೇಕು ಇದರಲ್ಲೇ. ನೋಡಿ, ಈಗ ಅದನ್ನ ಮೊಟ್ಟೆ ಹಾಕಿದ್ವಿ, ಹಾಕ್ತಾಯಿದ್ದೀವಿ ಅದಕ್ಕೆ. ಇದು ಹಾಕ್ಬಿಟ್ಟು ಕೈ ಆಡಬಾರ್ದು. ಕೈ ಆಡಿದ್ರೆ ಎಲ್ಲ ಚಿಕ್ಕದಾಗಿ ಆಗ್ಬಿಡುತ್ತೆ. ಅದೇ ಹಾಕ್ಬಿಟ್ಟು ಹಂಗೆ ಒಂದು 5 ನಿಮಿಷ ಬಿಟ್ಟು ಅಂದರೆ ಅವಾಗ ದಪ್ಪ ಇರುತ್ತೆ, ತಿನ್ನೋಕ್ಕೆ ಬಾಯಿಗೆ ಸಿಗುತ್ತೆ. ಒಂದು ಕೈ ಆಡ್ತಾಯಿದ್ದೀವಿ ನಾವು. ನಿಧಾನ ಕೈ ಆಡಬೇಕದು, ಇಲ್ಲಾಂದರೆ ಎಲ್ಲ ಇದಾಗ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ. ಈರುಳ್ಳಿ ಟೊಮೆಟೊ ಎಲ್ಲ ಅದರಲ್ಲಿ ಮಿಕ್ಸ್ ಆಗಬೇಕು. ಅದ್ರಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದೊಂದು 5 ನಿಮಿಷ ಸಣ್ಣೂರಲ್ಲಿ ಇಕ್ಕಬೇಕು. ಸಣ್ಣೂರಲ್ಲಿ ಇಕ್ಕಿದ್ರೆ ಗೊತ್ತಲ್ಲ ಅದು ಪಾತ್ರೆ. ನೋಡಿ, ಇದೀಗ ಫ್ರೈ ಆಗಿದೆ ಎಲ್ಲ. ಮೊಟ್ಟೆ ಹಾಕಿದ್ಮೇಲೆ ಈಗ ರೈಸ್ ಹಾಕ್ತಾಯಿದ್ದೀವಿ ನಾವು. ಇದು ಅನ್ನ ಉದ್ದುದ್ರಾಗಿದೆ, ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಮೆತ್ತಗಿದ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅದನ್ನು. ನೋಡಿ, ಈಗ ರೈಸ್ ಹಾಕಿದ್ಮೇಲೆ ಇದು ಖಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲ ಹಾಕೋಣ. 3 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀವಿ ನಾವು. ನಿಮಗೆ ಖಾರ ನಿಮ್ಮ ಮನೆಗೆ ಹೆಂಗಿರ್ತೈತೆ ಹಂಗೆ ಮಾಡ್ಕೊಂಡು ತಿಂದ್ರಿ. ಮತ್ತು ಚಿಕನ್ ಮಸಾಲ 2 ಸ್ಪೂನ್ ಅಷ್ಟು ಚಿಕನ್ ಮಸಾಲ,
1 ಸ್ಪೂನಷ್ಟು ಉಪ್ಪು. ನಾವು ಮೊದಲೇ ಅನ್ನಕ್ಕೆ ಉಪ್ಪು ಹಾಕಿದ್ದೀವಿ, ಅದರಿಂದ 1 ಸ್ಪೂನ್ ಉಪ್ಪು ಸಾಕು. ಸ್ವಲ್ಪ ಅರಶಿನ. ನಿಮಗಿನ್ನೂ ಚೆನ್ನಾಗಿ ಮಸಾಲೆ ಬೇಕು ಅಂದರೆ ಗರಂ ಮಸಾಲೆ ಮತ್ತು ಧನಿಯಾ ಪುಡಿ ಹಾಕ್ಯಾಡ್ರಿ. ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯಿತು ನೋಡಿ. ಉದುರಿದ್ರೆ ಅದನ್ನ ಚೆನ್ನಾಗಿ ತಿನ್ನೋಕ್ಕಿದು ಚೆನ್ನಾಗಿರುತ್ತೆ. ಮುದ್ದೆ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕಿದು. ಅದು ತಿನ್ಬೇಕಾದ್ರೆ ದಪ್ಪ ದಪ್ಪ ಚೆನ್ನಾಗಿ ಮೊಟ್ಟೆ ಬಾಯಿಗೆ ಸಿಗ್ಬೇಕು, ಅವಾಗ ಟೇಸ್ಟ್ ಬರ್ತಿದೆ. ನೀವು ಟೊಮೊಟೊ ಬೇಕಂದ್ರೆ ಹಾಕಿಡ್ರಿ, ಇಲ್ಲಾಂದ್ರೆ ಬಿಡ್ರಿ. ನಮಗೆ ಬೇಕು ಅಂತ ನಾವು ಹಾಕಿದ್ದೀವಿ. ಈ ಥರ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯ್ತು ನೋಡಿ. ಚೆನ್ನಾಗಿ ಕಲರಾಗಿ ಕಾಣ್ತೈತಿ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ನೋಡ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.